ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಜೋಳದ ನುಚ್ಚನ್ನು ಮಾಡೋದನ್ನು ತೋರಿಸ್ತೇನೆ ನೋಡ್ರಿ. ಈ ಒಂದು ನುಚ್ಚನ್ನು ನಾವು ಮನ್ಯಾಗಾದ್ರೆ ಮಾಡ್ಕೋಬೋದು, ಇಲ್ಲಾಂತಂದ್ರೆ ಗಿರ್ನಿಗಾದ್ರೆ ಇದನ್ನ ಜೋಳವನ್ನು ತೊಗೊಂಡೋಗಿ ಮಾಡ್ಕೊಂಬರ್ಬೋದು. ರವಾನ ನಾನಿಲ್ಲಿ ಜೋಳವನ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಈ ರೀತಿ ರವಾನ ಮನ್ಯಾಗ ಮಾಡ್ಕೊಂಡೇನಿ. ಈಗ ಒಂದು ಬಟ್ಲ ತೊಗೊಂಡೇನಿ ನಾನು, ಅದ್ರ ತುಂಬನ ಜೋಳದ ನುಚ್ಚನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡೇನಿ ನೋಡ್ರಿ. ಇದನ್ನ ಈ ರೀತಿ ಒಂದು ಬಟ್ಲ ತೊಗೊಂಡೇನಿ ನಾನು. ಈಗ ಇದನ್ನ ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಜೋಳದ ನುಚ್ಚಿದು, ಭಾಳ ತಂಪೂ ಕೂಡ ಹೌದ್ರಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಮಜ್ಜಿಗೆ ಸಾರು. ಅದನ್ನು ಕೂಡ ನಾನು ಮಾಡೋದು ತೋರಿಸ್ತೀನಿ ಈಗ ಒಂದು ಪಾತ್ರೆಯನ್ನು ತೊಗೊಂಡು, ಈಗ ಒಂದು ಬಟ್ಲ ಜೋಳದ ನುಚ್ಚು ತೊಗೊಂಡಿದ್ವಲ್ಲ, ಈಗ ಇದನ್ನ ಪಾತ್ರೆಗೆ ಹಾಕ್ಕೊತೇನೆ ರೀ. ನಾನು ಹಾಕ್ಕೊಂಡು ಇದನ್ನ ಒಂದು ಸಲ ತೊಳ್ಕೊಂಡ್ಬಿಡ್ತೀನಿ ರೀ. ಸ್ವಲ್ಪ ತೌಡು ಗೀಡು ಇದ್ರೆ ಏನಾರ ಹೋಗ್ತದೆ. ಈಗ ನೋಡಿ ಕಾಣಿಸಕ್ಕೆ ಬಂದಿದ್ದು ತೌಡು, ಹೀಗಾಗಿ ಒಂದು ಸಲ ತೊಳ್ಕೊಂಡ್ಬಿಡ್ತೇನೆ ರೀ ಇದನ್ನು ಕ್ಲೀನಾಗಿ. ಈ ರೀತಿ ಈಗ ನೀರನ್ನು ಬಸ್ಕೊಂಡ್ಬಿಡ್ತೇನೆ ನಾನು. ಈ ರೀತಿ ತೊಳ್ಕೊಂಡು ಇವಾಗ ಆಯ್ತು ನೋಡ್ರಿ. ಇನ್ನು ತೊಳ್ಕೊಂಡ್ಬಿಡ್ತೇನೆ. ಆಯ್ತು, ರೆಡಿ ಆಯ್ತು ರೀ. ಇದನ್ನ ಈ ರೀತಿ ಒಂದು ಸಲ ತೊಳ್ಕೊಂಡ್ಬಿಡ್ಬೇಕಾಗತ್ತೆ ನಾವು. ಸ್ವಲ್ಪ ಮ್ಯಾಗ ತಗೊಡಗಿದ್ರೆ ಹೋಗಿಬಿಡ್ತೈತೆ ಈಗ ನಾನು ಈ ಒಂದು ಜೋಳದ ನುಚ್ಚನ್ನು ಕುಕ್ಕರ್ನಾಗ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನಾನು ಇನ್ನು ಹೊರಗಡೆನ ಮಾಡೋದಿಲ್ಲ, ಹೊರಗಡೆ ಪಾತ್ರೆ ಇಟ್ಕೊಂಡು ಇದನ್ನ ಕುಕ್ಕರ್ನಾಗ ಮಾಡೋದನ್ನು ತೋರಿಸ್ತೇನೆ. ಇವಾಗ ನಾನು ಒಂದು ಬಟ್ಲು ಜೋಳದ ನುಚ್ಚನ್ನು ತೊಗೊಂಡಿನಲ್ರಿ, ಒಂದು ಬಟ್ಲಕ್ಕೆ 5 ಬಟ್ಲು ನಾನು ನೀರು ಹಾಕ್ಕೊತೀನಿ. ನಾನು ಇದಕ್ಕಿಂತ ನಿಮ್ಗೆ ಕಡಿಮೆ ಬೇಕಂದ್ರೆ ಒಂದು 4 ಬಟ್ಲ ನೀವು ಹಾಕ್ಕೋಬೋದು. ಸ್ವಲ್ಪ ಗಟ್ಟಿ ಆಕೈತದ. ಸ್ವಲ್ಪ ನಾನು ತಿಳಿವಾಗಿ ಬೇಕಾಗೋದ್ರಿಂದ ನಾನು ಒಂದು 5 ಬಟ್ಲ ಹಾಕ್ಕೊತೀನಿ. ಒಂದು ಬಟ್ಲ ಜೋಳದ ನುಚ್ಚಿಗೆ 5 ಬಟ್ಲು ನಾನು ನೀರನ್ನು ಹಾಕ್ಕೊತೇನೆ ನೋಡ್ರಿ. ಈಗ 5 ಬಟ್ಲ ನೀರನ್ನು ಕೂಡ ಹಾಕ್ಕೊಂಡಿದ್ದನ್ನು ಬಿಸಿ ಮಾಡೋಕೆ ಇದನ್ನ ಇಟ್ಕೊಂಡ್ಬಿಡ್ತೇನೆ ರೀ ನಾನೀಗ. 5 ಬಟ್ಲ ನೀರನ್ನು ಹಾಕ್ಕೊಂಡು ನಾನು ಕುಕ್ಕರಿಗೆ ಇದನ್ನ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಸ್ವಲ್ಪ ಕುದಿಯಾಕೆ ಬಿಟ್ಬಿಡ್ತೇನೆ ರೀ. ನೀರು ಕುದಿ ಮುಂದೆ ನಾವು ಇದನ್ನ ಜೋಳದ ನುಚ್ಚನ್ನು ಹಾಕ್ಕೊಂಡ್ಬಿಡ್ಬೇಕಾಕತಿ. ತಣ್ಣೀರಾಗ ಹಾಕ್ಕೊಂಡ್ಬಿಡ್ಬಾರ್ದು, ಕುದಿದಿಲ್ರಿ ತಣ್ಣೀರಾಗ ನೀರು ಹಾಕ್ಕೊಂಡ್ರಾಗ. ಈಗ ನೋಡಿರಿ ನೀರು ಕುದಿಯಾಕೆ ಬಂದೈತಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೇನೆ ರುಚಿಗೆ ತಕ್ಕಷ್ಟು. ನೀರಿಗೆ ಈಗ ಉಪ್ಪನ್ನು ಒಂದು ಚಮಚ ರುಚಿ ತಕ್ಕಷ್ಟು ಹಾಕ್ಕೊಂಡು ಇವಾಗ ನಾನು ತುಪ್ಪ ಹಾಕ್ಕೊಂಡ್ಬಿಡ್ತೇನೆ ರೀ. ನಾನು ಒಂದು ಚಮಚ ಈಗ ತುಪ್ಪನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಚಲೋ ಹೊತ್ತಂಗೆ ಹೋದಾಡಬೇಕದು. ಹೋದಾಡೋ ಮುಂದೆ ನಾವೇನು ರೆಡಿ ಮಾಡ್ಕೊಂಡಿದ್ದಿಲ್ಲ, ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ ಜೋಳದ ನುಚ್ಚನ್ನು ಇವಾಗ ಹಾಕ್ಕೋಬೇಕಾಕೈತಿ. ಹಂಗೆ ತಣ್ಣೀರಾಗ ಹಾಕೋಕೆ ಹೋಗ್ಬಾರ್ದ್ರಿ ನಾವು. ಈಗ ನೋಡಿರಿ ಎಲ್ಲವನ್ನು ಏನು ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ ಎಲ್ಲವನ್ನು ನಾನು ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ತೇನೆ ರೀ. ಈಗ ಒಂದು ಬಟ್ಲು ನೀರಿಗೆ 5 ಬಟ್ಲು ನೀರು ಹಾಕೀನಿ. ನೀವು ಗಟ್ಟಿ ಬೇಕಂದ್ರೆ 4 ಬಟ್ಲನ್ನು ಕೂಡ ಹಾಕ್ಕೋಬೋದು ನೀವು. ನಾನು ಸ್ವಲ್ಪ 5 ಬಟ್ಲು ನಾನು ನೀರನ್ನು ಹಾಕ್ಕೊಂಡೇನಿ. ಇದನ್ನ ಹಾಕ್ಕೊಂಡು ಒಂದು 5ರಿಂದ 6 ಸಿಟಿ ಮಾಡಿಸ್ಕೊಂಡ್ಬಿಡ್ತೇನೆ ರೀ ನಾನು. ಇದನ್ನು ಸ್ವಲ್ಪ ಸಾಫ್ಟ್ ಆದಷ್ಟು ರುಚಿ ಬರ್ತೈತೆ ರೀ. ಇದು ಬ್ಯಾಸಿಗೆ ಒಳಗಂಕ್ರೂ ಉತ್ತರ ಕರ್ನಾಟಕದಾಗ ಎಲ್ಲರ ಮನ್ಯಾಗೂ ಈ ಒಂದು ರೆಸಿಪಿನ ಮಾಡ್ತಾರೆ ನೋಡ್ರಿ. ಭಾಳ ತಂಪು ರೀ ಜೋಳದ ನುಚ್ಚಿನ ರೆಸಿಪಿ. ಮಜ್ಜಿಗೆ ಸಾರಂಕರು ಇನ್ನೂ ಬೆಸ್ಟ್ ಕಾಂಬಿನೇಷನ್. ಈಗ ಜೋಳದ ನುಚ್ಚನ್ನು ಹಾಕಿದ ಮೇಲೆ ಒಂದು ರೌಂಡ್ ತಿರುಗಿಸ್ಕೊಂಡ್ಬಿಡ್ತೇನೆ ರೀ. ನಾನು ಮಿಕ್ಸ್ ಮಾಡ್ಕೊತೇನೆ ನಾನು ಈ ರೀತಿ. ಅಂದ್ರೆ ರವೆ ಹಾಕಿದಾಗ ಒಮ್ಮೆ ತಳ ಹಿಡ್ಕೊಂಡ್ಬಿಡ್ತೈತೆ ರೀ, ಅದು ಗಂಟು ಆಗ್ತಿರ್ತೈತೆ ಅದು. ಹೀಗಾಗಿ ಈಗ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ಸಿಟಿ ಮಾಡಿಸ್ಕೊಂಡ್ಬಿಡ್ತೇನೆ ನಾನು. ಎಷ್ಟು ಸಾಫ್ಟ್ ಆಕತ್ತಲ್ಲ ಅಷ್ಟು ರುಚಿ ಬರ್ತೈತೆ ಈಗ ನೋಡಿರಿ ಒಂದು ಮೀಡಿಯಮ್ ಊರಿಯಾಗ ಒಂದು 5 ಸಿಟಿ ಮಾಡಿಸ್ಕೊಂಡ್ಬಿಡ್ತೇನೆ ನಾನೀಗ. ಈ ಕಡೆ ಅದನ್ನ ಕುಕ್ಕರ್ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಈಗ ಮಜ್ಜಿಗೆ ಸಾರು ಮಾಡ್ಕೊಂಬಿಡೋಣ್ರಿ. ಈ ಮಜ್ಜಿಗೆ ಸಾರು ಮಾಡ್ಕೋಕೆ ಒಂದು ಮಸಾಲ ರೆಡಿ ಮಾಡ್ಕೊಳೋಣ. ಅದಕ್ಕೇನು ಬೇಕಂದ್ರೆ ಒಂದೇ ಸುಳು ಕರಿಬೇವು ಬೇಕಾಕೈತಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕಾಕೈತಿ, ಒಂದು 3 ಹಸಿಮೆಣಸಿನ್ಕಾಯಿ. ಈ ಬೆಳ್ಳುಳ್ಳಿ ನಾನು ಸಿಪ್ಪಿ ಸುಲ್ಕೊಂಡು ಇಟ್ಕೊಂಡಿದ್ನಿ. ಈಗ ಅದನ್ನು ಕೂಡ ಈಗ ಜಾರಿಗೆ ಹಾಕ್ಕೊಂಡು ಇದನ್ನ ಸಣ್ಣಗೆ ನಾನು ಪೇಸ್ಟ್ ಮಾಡ್ಕೊತೇನೆ ನೋಡ್ರಿ. ಇವಾಗ ಕೊತ್ತಂಬರಿ ಹಾಕ್ಕೊತೇನೆ ರೀ. ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ ಹಾಕ್ಕೊಂಡು ಮತ್ತು ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಮಸಾಲಾನ ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೇನೆ ನೋಡ್ರಿ. ಇದು ಮಜ್ಜಿಗೆ ಸಾರು ಮಾಡ್ಕೋಕೆ ಈ ಒಂದು ಮಸಾಲ ಬೇಕಾಗ್ತೈತೆ ನಮಗೆ. ಈ ರೀತಿ ಸಣ್ಣಗೆ ಮಾಡ್ಕೊಂಡೆ ನೋಡ್ರಿ. ಈಗ ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಈಗ ಮಜ್ಜಿಗೆ ತೊಗೊಂಡೆ ನೋಡ್ರಿ. ಇಲ್ಲಿ ನಾನು ಮಜ್ಜಿಗೆನ ಸ್ವಲ್ಪ ಕಡ್ಕೊತೇನೆ ರೀ ನಾನೀಗ. ಸ್ವಲ್ಪ ಈ ರೀತಿ ನೋಡ್ರಿ ಕಡ್ಕೊಂಡು ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡೇನೆ ಮಜ್ಜಿಗೆನೂ ಕೂಡ ನಾನು. ಇಲ್ಲೇ ಸೈಡಿಗೆ ಒಂದು 2 ಸ್ಪೂನು ಕಡ್ಲೆ ಹಿಟ್ಟನ್ನು ತೊಗೊಂಡೆ ನೋಡ್ರಿ ನಾನೀಗ. ಕಡ್ಲೆ ಹಿಟ್ಟನ್ನು ಈಗ ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನ ಕಲಿಸ್ಕೊತೇನೆ ರೀ ನಾನು. ಸ್ವಲ್ಪ ಗಂಟು ಹಾಕೈತಲ್ಲ ಇದನ್ನು ಡೈರೆಕ್ಟ್ ಹಾಕೋಕೆ ಹೋಗ್ಬಾರ್ದು. ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಇದನ್ನ ಮಜ್ಜಿಗೆಗೆ ಹಾಕೋಬೇಕಾಕೈತಿ. ಈಗ ನೋಡ್ರಿ ಅದನ್ನ ಚಲೋ ತಂಗ ಕಲಿಸ್ಕೊಂಡು ನಾನೀಗ ಕಡ್ಲೆ ಹಿಟ್ಟನ್ನು ಈ ಮಜ್ಜಿಗೆ ಹಾಕ್ತೀನಿ. ಡೈರೆಕ್ಟಾಗಿ ಹಾಕಿಬಿಟ್ರೆ ಒಮ್ಮೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಈ ಕಡ್ಲೆ ಹಿಟ್ಟು ಹಾಕಿದ ಮೇಲೆ ಈ ರೀತಿ ಒಮ್ಮೆ ಕಡ್ಗಳಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇದನ್ನ. ಈಗ ಅದನ್ನ ಸೈಡಿಗೆ ಇಟ್ಕೊಂಬಿಡೋಣ. ಎಲ್ಲ ರೆಡಿ ಆತ್ರಿ. ಈ ಒಂದು ಮಜ್ಜಿಗೆ ಸಾರಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ.
ಈ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕಿದ್ನಿ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಮತ್ತು ಜೀರಿಗೆ ಸಿಡಿದ ಮೇಲೆ ಒಂದಿಷ್ಟು ಕರಿಬೇವನ್ನು ಕೂಡ ಹಾಕ್ಕೊಂಡು ಅದು ಕೂಡ ಚಲೋ ತಂಗ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ನೋಡಿ ಜಜ್ಜಿಕೊಂಡು ಇಟ್ಕೊಂಡಿದ್ನಿ, ಅದನ್ನು ಹಾಕ್ಕೊಂತೇನೆ. ಈಗ ಇದನ್ನ ಎಣ್ಣೆ ಒಳಗೆ ಚಲೋ ತಂಗ ಹುರ್ಕೊತೇನೆ ನೋಡ್ರಿ ಎಲ್ಲವನ್ನೀಗ. ಈಗ ನೋಡಿ ಚಲೋ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅದು ಬೆಳ್ಳುಳ್ಳಿದು ಅಲ್ಲಿ ತನಕನೂ ಹುರ್ಕೋಬೇಕಾಕೈತಿ. ಈಗ ನಾವು ಮೊದಲ ಏನು ಮಸಾಲ ರೆಡಿ ಮಾಡಿದ್ವಲ್ರಿ ಅದನ್ನ ಇವಾಗ ಹಾಕ್ಕೊಂಡು ಅದನ್ನು ಕೂಡ ನಾವು ಹುರ್ಕೋಬೇಕಾಕೈತಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದನ್ನ ಇವಾಗ ಹಾಕ್ಕೊಂಡೆ. ಅದನ್ನು ಕೂಡ ಹಾಕ್ಕೊಂಡ್ಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗೈತಿ. ಈ ರೀತಿ ಮಾಡಿದ್ರೆ ರುಚಿ ಹೆಚ್ಚಿಗೆ ಆಕೈತಿ ಅದು ಮಜ್ಜಿಗೆ ಸಾರಿಂದು. ಈಗ ಇದನ್ನು ಹಾಕ್ಕೊಂಡ್ಮೇಲೆ ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಡ್ಬಿಡ್ತೇನೆ ರೀ. ಇವಾಗ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೇನೆ. ಈಗ ಅರಿಶಿನ ಹಾಕಿದ ಮೇಲೆ ಇದನ್ನು ಈಗ ಇದು ಮಸಾಲಾನ ಆರಿದ ಮೇಲೆ ನಾವು ಸ್ವಲ್ಪ ಮಜ್ಜಿಗೆ ಹಾಕೋಬೇಕಾಯ್ತು. ಬಿಸಿ ಇದ್ದಾಗ ಹಾಕೋಕೆ ಹೋಗ್ಬಾರ್ದು. ಈಗ ಸ್ವಲ್ಪ ಆರಿರ್ಬೇಕ್ರಿ ಅದು, ಅವಾಗ ಹಾಕ್ಕೊಂಡು ನಾನು ಹಾಕ್ಕೊಂಡು ಈಗ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನ ಆಮೇಲೆ ಗ್ಯಾಸನ್ನು ಆನ್ ಮಾಡಿ ಕುದಿಯಾಕೆ ಬಿಟ್ಬಿಡ್ತೇನೆ ನಾನೀಗ. ಈಗ ಮಜ್ಜಿಗೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ ನಾನೀಗ. ಈಗ ಉಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕುದಿಯಾಕೆ ಬಿಟ್ಬಿಡ್ತೇನೆ ರೀ. ಈಗ ಈ ಕಡ್ಲೆ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ಕುದಿಯಾಕೆ ಬಿಟ್ಬಿಡ್ಬೇಕು ರೀ. ಇದನ್ನ 1 ನಿಮಿಷ ಕುದಿಬೇಕಿದು. ಈಗ ನೋಡಿರಿ ರೆಡಿ ಆಯ್ತು. ಈಗ ಮಜ್ಜಿಗೆ ಸಾರನ್ನು ಕೂಡ ಒಂದು ಕುದಿಯೈತಿ. ಇವಾಗ ರೆಡಿ ಆಯ್ತು. ಇವಾಗ ಇಷ್ಟಕ್ಕೆ ಬಂದೈತೆ ನೋಡಿರಿ. ನಾನು ಒಂದು 2 ಚಮಚ ಈಗ ಕಡ್ಲೆ ಹಿಟ್ಟು ಹಾಕೋದ್ರಿಂದ ಇಷ್ಟು ಲಿಕ್ವಿಡ್ ಆಗಿ ಬಂದೈತಿ. ಇದು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು ಜೋಳದ ನುಚ್ಚಿಗಿದು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೇನೆ. ಈಗ ನೋಡ್ರಿ ಮಜ್ಜಿಗೆ ಸಾರು ಕುದಿಯೈತಿ. ಈಗ ಒಂದು ನಿಮಿಷ ಕುದಿಸ್ಕೊಂಡು ಮಜ್ಜಿಗೆ ಸಾರು ಕೂಡ ರೆಡಿ ಆಯಿತು. ಈ ಸೈಡ ನುಚ್ಚು ಕೂಡ ರೆಡಿ ಆಗೈತೆ ನೋಡ್ರಿ. ಇವಾಗ ಈಗ ನೋಡಿರಿ ಕುಕ್ಕರ್ದು ಬಾಯಿ ತೆಗಿತೇನೆ ನಾನು. ಈ ರೀತಿ ಬಂದೈತೆ ನೋಡ್ರಿ ಅದು. ಇಷ್ಟು ಅಳಕಾಗಿ ಬಂದೈತೆ ನೋಡ್ರಿ. ಇವಾಗ ಇಷ್ಟು ಬಂದ್ರೆ ಸಾಕ್ರಿ ಅದು. ನೀವು 4 ಬಟ್ಲು ಹಾಕ್ಕೊಂಡ್ರು ನೀವು ರೆಡಿ ಮಾಡ್ಕೋಬೋದು. ಒಂದು 5ರಿಂದ 6 ಸೀಟಿ ಮಾಡಿಸ್ಕೊಂಡ್ಬಿಟ್ನಿ. ರೆಡಿ ಆಯ್ತು. ಇವಾಗ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ನು, ಅದನ್ನು ಕೂಡ ತೋರಿಸ್ತೇನೆ ನೋಡ್ರಿ. ಇವಾಗ ನಾನು ಈಗ ಪ್ಲೇಟಿಗೆ ಎಲ್ಲವನ್ನು ಹಾಕ್ಕೊಂಡ್ಬಿಡ್ತೇನೆ ನಾನು. ಹಾಕ್ಕೊಂಡು ಇದನ್ನು ತುಪ್ಪ ಹಾಕ್ಕೊಂಡು ಸೈಡಿಗೆ ಮಜ್ಜಿಗೆ ಸಾರು ಹಾಕ್ಕೊಂಡು ಇದನ್ನ ತಿನ್ನೋಕೆ ಬೆಸ್ಟ್ ಇರ್ತೈತೆ ನೋಡ್ರಿ ಇದು. ಈ ಒಂದು ಜೋಳದ ನುಚ್ಚು ಮತ್ತು ಮಜ್ಜಿಗೆ ಸಾರಿನ ರೆಸಿಪಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ ಆದ ರೆಸಿಪಿಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕನೂ ಈ ಒಂದು ಜೋಳದ ನುಚ್ಚಿನ ರೆಸಿಪಿ ಮತ್ತು ಮಜ್ಜಿಗೆ ಸಾರು ಟ್ರೈ ಮಾಡಿ ನೋಡಿರಿ. ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ ಮತ್ತು ನಿಮಗೊಂದು ಧನ್ಯವಾದ.